ಆತ್ಮೀಯರೇ ನಮಸ್ಕಾರ. ಗ್ರಾಹಕರಿಂದ ಹೂಡಿಕೆದಾರರಾಗುವೆಡೆಗೆ ನಾವು ಬೆಳಿಗ್ಗೆ ಇದ್ರೆ ಟೂತ್ ಬ್ರಷ್, ಟೂತ್ ಪೇಸ್ಟ್, ಸೋಪು ಆ ಎಲ್ಲ ಕಂಪ್ನಿಗಳ ಮೂಲಕ ಏನ್ ಮಾಡ್ತೇವೆ, ಆ ಕಂಪ್ನಿಗಳನ್ನ ಬಳಸ್ಕೋತೇವೆ. ಆದ್ರೆ ಆ ಕಂಪ್ನಿಲಿ ನಾವೇನಾದ್ರು ಬಂಡವಾಳ ಹೂಡಿದೀವ? ಹೂಡಿಲ್ಲ. ಓಕೆ, ಮೊದಲನೇದು ಯಾಕೆ ಬಂಡವಾಳ ಹೂಡಬೇಕು, ಎಲ್ಲಿ ಹೂಡಬೇಕು ಒಂದೆರಡು ಮಾತು ಹೇಳ್ಬಿಡ್ತೇನೆ. ನಮ್ಮ ಹತ್ರ ಇರೋ ಹಣದಲ್ಲಿ ಒಂದೇ ಕಡೆ ಹಾಕಬಾರ್ದು, ಬೇರೆ ಬೇರೆ ಬಾಸ್ಕೆಟ್ಗೆ ಹಾಕಬೇಕು ಅಂತ ಹೇಳ್ತಾರೆ. ಅದು ಇನ್ಶೂರೆನ್ಸ್ ಆಗ್ಬೋದು, ಚಿನ್ನ, ಭೂಮಿ, ಅಂಚೆ ಕಚೇರಿ, ಬ್ಯಾಂಕುಗಳು, ಕೋಆಪರೇಟಿವ್ ಬ್ಯಾಂಕು, ಚೀಟಿ ವ್ಯವಹಾರ, ಮ್ಯೂಚುವಲ್ ಫಂಡು, ಈಕ್ವಿಟಿ ಅಥವಾ ಶೇರ್ ಮಾರ್ಕೆಟ್ ಅಂತ ಏನು ಕರಿತೇವೆ, ಶೇರ್ ಮಾರ್ಕೆಟು, ಜೊತೆಗೆ ನಾವೇ ಬಿಸ್ನೆಸ್ ಮೇಲೆ ಬಂಡವಾಳ ಹೂಡೋದು. ಎಲ್ಲದಕ್ಕಿಂತ ಮುಖ್ಯವಾದ ಬಂಡವಾಳ ನಮ್ಮ ಮೇಲೆ ನಾವು ಹುಡ್ಕೊಳ್ಳೋದು. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತೀನಿ. ನಮ್ಮ ಮೇಲೆ ನಾವು ಹುಡ್ಕೊಂಡಷ್ಟು ಲಾಭ ಬಂದಷ್ಟು ಯಾವುದ್ರಲ್ಲೂ ಬರೋದಿಲ್ಲ. ಇದು ಗೊತ್ತಿರಲಿ. ಇದ್ಕೊಂಡು ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಈ ವಿಚಾರದ ಬಗ್ಗೆ ಏನು ಮಾತಾಡ್ತಾರೆ ಅಂತ ಕೇಳೋಣ ಅಂತ ನನಗೂ ಕುತೂಹಲ ಇದೆ. ಓಕೆ, ಎಲ್ಲರೂ ಮಾತಾಡಾದ್ಮೇಲೆ ನಿಮ್ಗೇನು ಅನಿಸ್ತು ಅನ್ನೋದನ್ನು ನೀವು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ರಿ ಅಂತ ಹೇಳ್ತಾ, ನೇತ್ರಾವತಿ ಅವ್ರಿಗೆ ಆಹ್ವಾನ ಕೊಡ್ತಾ ಇದ್ದೇನೆ. ಮೇಡಮ್, ಬನ್ನಿ, ನಿರೂಪಣೆ ಮಾಡಿ ಈ ಒಂದು ವಿಡಿಯೋನ. ನಮಸ್ತೆ ಸರ್, ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ. ನಾವು ಇರುವುದು ಈಗ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಇವಾಗ ಸರ್ ತಮ್ಮದೇ ಆದಂತ ವಿಷಯಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ವಿವರಣೆ ವಿಶ್ಲೇಷಣೆ ಮಾಡ್ಬೇಕಂತ ಹೇಳ್ತೀನಿ. ಇವಾಗ ಫಸ್ಟ್ ಆಗಿ ನಾನು ಮಾಲತಿ ಮೇಡಮ್ ಅವ್ರನ್ನ ಮಾತಾಡಿಸ್ತೀನಿ. ನಮಸ್ತೆ ಮೇಡಮ್. ಮೈಕಿಂದ ಹೂಡಿಕೆದಾರರವರೆಗೆ ಅಂತ ಹೇಳಿದಾಗ, ನಮಸ್ತೆ. ಗ್ರಾಹಕರಿಂದ ಹೂಡಿಕೆದಾರರಾಗುವೆಡೆಗೆ. ಗ್ರಾಹಕ ಅಂದ್ರೆ ನಾವು ಖರೀದಿ ಮಾಡುವಂತ ವಸ್ತು, ಯಾವುದೇ ಒಂದು ವಸ್ತುವನ್ನ ದುಡ್ಡು ಕೊಟ್ಟು ನಾವು ಖರೀದಿಯನ್ನ ಮಾಡ್ತೇವೆ. ಆದ್ರೆ ಯಾವ ವಸ್ತು ತಯಾರಾಗುತ್ತೋ ಆ ವಸ್ತುವಿನ ಮೇಲೆ ನಾವು ಹೂಡಿಕೆ ಮಾಡಿದಾಗ ನಾವ್ ಹೆಚ್ಚಿನ ಒಂದು ಲಾಭವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳೋಕೆ ಆಗ ಸಾಧ್ಯ ಆಗುತ್ತೆ. ಹೆಚ್ಚಿನ ಲಾಭವನ್ನ ಪಡ್ಕೊಳಕ್ಕಾಗತ್ತೆ. ಈಗ ನಮ್ಮಲ್ಲಿ ಒಂದು 100 ರೂ ಇದ್ದು 100 ರೂಗೆ ಒಂದು ವಸ್ತುವನ್ನ ನಾವು ಕೊಂಡ್ಕೊಂತೀವಿ. ಅದೇ ವಸ್ತು ತಯಾರಾಗಲು 1,000 ರೂಪಾಯಿ ಖರ್ಚಾಗತ್ತೆ ಅಂದ್ರೆ ಅದ್ರ ಮೇಲೆ ನಾವು ಈ 100 ರೂವನ್ನ ಹೂಡಿಕೆ ಮಾಡಿದಾಗ ಅದರಿಂದ ಬರುವಂತ ಲಾಭದಲ್ಲೂ ನಮ್ಗೆ ಶೇರ್ ಅನ್ನುವಂಥದ್ದು ಅಥವಾ ಭಾಗ ಅನ್ನುವಂಥದ್ದು ಇರುತ್ತೆ. ಈಗ ನಾವು ಚಿನ್ನದ ಮೇಲೆ ಹೂಡಿಕೆ ಮಾಡಿ, ಅದು ಪತ್ರಗಳಲ್ಲಿರುತ್ತೆ ಆ ಲೆಕ್ಕ, ನಾವು ಹೂಡಿಕೆಯನ್ನ ಮಾಡಿ ಹೆಚ್ಚಿನ ಒಂದು ಲಾಭವನ್ನ ಮಾಡ್ಕೊಬಹುದು. ಈಗ ನಾವ್ ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ನಾವು ಹೂಡಿಕೆಯನ್ನ ಮಾಡಿದಾಗ ಒಂದು 100 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ರೆ 5 ವರ್ಷಕ್ಕೆ ಅದೇನಾಗುತ್ತೆ, 2ರಷ್ಟಾಗತ್ತೆ. 200 ರೂಪಾಯಿ ಆಗಲು 5 ವರ್ಷ ಸಮಯ ತೆಗೆದುಕೊಳ್ಳುತ್ತೆ. ಆದ್ರೆ ನಾವ್ ಇದನ್ನ ಹೂಡಿಕೆ ಈ ರೀತಿಯಲ್ಲಿ ಮಾಡಿದಾಗ ಅದು 1 ವರ್ಷದಲ್ಲೇ 2ರಷ್ಟಾಗ್ಬೋದು, ಅಥವಾ 6 ತಿಂಗಳಲ್ಲೇ 2ರಷ್ಟಾಗ್ಬೋದು. ಆ ರೀತಿ ನಾವು ಬೇರೆ ಬೇರೆ ಒಂದು ವಸ್ತುವಿನ ತಯಾರಿಕೆಯಲ್ಲಿ ಹೂಡಿಕೆ ಮಾಡ್ಕೋಬಹುದು. ಅದೇ ರೀತಿ ನಮ್ಮ ಮೇಲೆ ನಾವು ಹೂಡಿಕೆ ಅಂದ್ರೆ ನಮ್ಮ ಒಂದು ಪ್ರತಿಭೆಯನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ನಾವು ಹಣವನ್ನ ಖರ್ಚು ಮಾಡಿ ಪ್ರತಿಭೆಯನ್ನ ಹೆಚ್ಚಿಸ್ಕೊಂಡಾಗ ನಾವು ಇನ್ನಷ್ಟು ಎಷ್ಟು ಖರ್ಚು ಮಾಡಿ ಪ್ರತಿಭೆಯನ್ನ ಹೆಚ್ಚಿಸ್ಕೊಂಡಿರ್ತೀವೋ ಅದರ 100ರಷ್ಟು 1000 ಪಾಲಿನಷ್ಟು ನಾವು ಹಣವನ್ನ ಗಳಿಸುವಂತ ಸದಾವಕಾಶ ನಮ್ದು ಆಗತ್ತೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಮೇಡಮ್. ಅಂದ್ರ ಹೂಡಿಕೆಗಳು ಹೆಂಗ ವಸ್ತುಗಳ ಮೇಲೆ ಮಾಡಿದ್ರೆ ಹೆಂಗ್ ಡಬಲ್ ಆಗುತ್ತದೆ, ಮತ್ತು ನಮ್ಮ ಮೇಲೆ ನಾವೇ ಸ್ವಲ್ಪ ಹೂಡಿಕೆ ಮಾಡ್ಕೊಂಡ್ರೆ ಹೆಂಗ ನಮ್ದು ಪ್ರತಿಭೆ ಹೆಚ್ಚಾಗುತ್ತದ ಅಂತ ಹೇಳಿ ವಿಷಯದ ಬಗ್ಗೆ ಮೇಡಮ್ ಅವರು ಚೆನ್ನಾಗಿ ಮಂಡಿಸಿದರು. ಈಗ ನಾನು ಹೋಗ್ತಾ ಇರೋದು ಆನಂದ್ ಕೃಷ್ಣ ಸರ್ ಜೊತೆ. ಹೇಳಿ ಸರ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಇವಾಗ ಗ್ರಾಹಕರಿಂದ ಹೂಡಿಕೆದಾರರು ಅಂದ್ರೆ ನಾವು ಪ್ರತಿನಿತ್ಯ ಪ್ರತಿ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ. ಸೊ ನಾವ್ ಯಾವಾಗ್ಲೂ ನಾವ್ ಏನ್ ಪರ್ಚೇಸ್ ಮಾಡ್ತಾ ಇರ್ತೀವಿ ಅವನ್ನ ಯಾವ ರೀತಿ ನಮ್ಗೆ ಮುಟ್ಟುತ್ತೆ ಅನ್ನೋದನ್ನ ನಮ್ಗೆ ಅವಗಾಹನೆ ಇರೋದಿಲ್ಲ. ಸೊ ನಾವು ಅದನ್ನ ಇವತ್ತು 100 ರೂಪಾಯಿ ಇರೋದು ನಾಳೆ ಮುಂದಿನ ವರ್ಷಕ್ಕೆ ಅದು ಒಂದ್ ಸಕ್ರಿ ಈ 100 ರೂಪಾಯಿ ಇವಾಗ ಕೆಜಿ ಇದ್ರೆ ಮುಂದಿನ ವರ್ಷಕ್ಕೆ 110 ರೂಪಾಯಿ ಆಗಿರ್ತದೆ. ಸೊ ಅದು 100 ರೂಪಾಯಿ ಹಿಂಗೆ ಇಟ್ಕೊಂಡು ಕುಂತ್ಕೊಂಡ್ರೆ ಅದು 110 ರೂಪಾಯಿ ಆಗೋದಿಲ್ಲ. ಅದನ್ನ ಒಂದು ಯುಟಿಲೈಸ್ ಆಗಂತ ಹೂಡಿಕೆ ಮಾಡೋದನ್ನ ಕ್ರಿಯಾಶೀಲನೆ ಬೆಳೆಸ್ಕೋಬೇಕು. ಆಗ ಬೆಳೆಸ್ಕೊಂಡಾಗ ನಮ್ಮ ರಿಚ್ ಮೈಂಡ್, ಅದ್ ಏನಂತೀವಿ, ಪೂರ್ ಮೈಂಡ್ ಇಂದ ರಿಚ್ ಮೈಂಡ್. ಸೊ ಆ ಕಡೆ ಯೋಚನೆ ಮಾಡೋದಕ್ಕೆ, ಕ್ರಿಯಾಶೀಲನೆ ಮಾಡೋದಕ್ಕೆ ಅನೇಕ ವಿಧಗಳಿದಾವೆ. ಒಂದು ಶೇರ್ ಮಾರ್ಕೆಟ್ ಆಗಿರ್ಬೋದು, ಬಂಗಾರದ ಮೇಲೆ ಆಗಿರ್ಬೋದು,
ಇಂಟ್ರೆಸ್ಟಿಗೆ ಆಗಿರ್ಬೋದು, ಹಣದುಬ್ಬರ ಕಡೆ ಆಗಿರ್ಬೋದು, ವಿವಿಧ ರೀತಿ ಇದಾವೆ. ಅದನ್ನ ಯೋಚನೆ ಮಾಡೋದಕ್ಕೆ ನಮ್ಗೆ ಅವಕಾಶ ಈ ದಿನ ಗ್ರಾಹಕರಿಂದ ಹೂಡಿಕೆದಾರರು ಅನ್ನೋದನ್ನ ನಮ್ಮ ಏನ್ ಸಾರ್ ನಮ್ಗೆ ಹೇಳಿದ್ದಾರೆ, ಅದೊಂದು ನಮ್ಗೆ ಯೋಚನಾ ಶಕ್ತಿ ಬೆಳೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಾನು ಈಗ ಮತ್ತೆ ಚೆನ್ನಾಗಿ ವಿಷಯಗಳ ಬಗ್ಗೆ ಹೇಳಿದ್ರಿ, ತುಂಬಾ ಧನ್ಯವಾದಗಳು ಸರ್. ಈಗ ನಾನು ಹರಿಪ್ರಸಾದ್ ಸರ್ ಕಡೆ ಈಗ ಹೇಳ್ತಾ ಇದ್ದೀನಿ. ನಮಸ್ತೆ ಸರ್, ಹರಿಪ್ರಸಾದ್ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ವ್ಯಕ್ತಿತ್ವ ವಿಕಸನದ 36 ಅಂಶಗಳಲ್ಲಿ ಗ್ರಾಹಕರಿಂದ ಹೂಡಿಕೆದಾರರಿಗೆ ಅಂತಕ್ಕಂಥ ಅಂಶ ಬಹಳ ಮುಖ್ಯವಾಗಿದೆ. ಕೊಳ್ಳುವವನಿಗೆ ಮಾರುವವನ ಗುಣಗಳು ಇದ್ದೇ ಇರ್ತಾವಂತೆ. ಹಂಗೆ ನಾವೇನೇ ವಸ್ತುಗಳ ಕೊಂಡ್ಕೋಬೇಕಾದ ಸಂದರ್ಭದಲ್ಲಿ ಆ ಒಂದು ಗುಣಗಳು ನಮ್ಮಲ್ಲಿ ಇದ್ದೇ ಇರ್ತವೆ. ಆ ಗುಣಗಳನ್ನ ನಾವು ಅಳವಡಿಸಿಕೊಂಡು ನಾವು ಹೂಡಿಕೆದಾರರಾಗ್ಬೇಕು ಅಂತಕ್ಕಂಥದ್ದು. ಅಂದ್ರೆ ಒಂದು ಸಂಸ್ಥೆಯಲ್ಲಿ ತಂತಾನೆ ಬೆಳವಣಿಗೆ ಆಗ್ತಾ ಇರ್ತಾನ ಅವನು. ನಾವು ಮತ್ತು ಕೊಂಡ್ಕೊಂತಾನೆ ಇರ್ತೀವಿ. ಹಾಗೆ ನಾವು ಅವನಂತ ನಾವು ಆಗ್ಬೇಕು ಅಂತಂದ್ರೆ ಯಾವುದೇ ಒಂದು ಹಣವನ್ನ ನಾವು ಹೂಡಿಕೆ ಮಾಡ್ಬೇಕಾಗುತ್ತೆ ಅಂತಕ್ಕಂಥದ್ದು. ಎಲ್ಲ ಒಂದು ಫಿಲಮ್ನಾಗ ಒಂದು ಇದೈತಿ, ಪುಷ್ಪ ಫಿಲಮ್ನಾಗ ಏನಿರ್ಬೇಕು, ಅವನಿಗೆ ಏನೋ ಒಂದು ಕೂಲಿಕಾರನಾಗಿರ್ತಾನ. ಅವನು ಕೂಲಿಕಾರನಾಗಿದ್ದ ಸಂದರ್ಭದಲ್ಲಿ ಅವನ ಜೊತೆಗೆ ಹೋಗಿ ಎಲ್ಲ ಅಮೌಂಟ್ ಎಲ್ಲ ಬಂದ ಮೇಲೆ ಅವ್ನಿಗೆ ದುಡ್ಡು ಕೇಳ್ದಂತ ಸಂದರ್ಭದಲ್ಲಿ ಒಂದು 5 ಲಕ್ಷ ಕೊಡ್ರಿ ಅಂತ ಕೇಳ್ತಾನೆ. ನಂಗೆ 5 ಲಕ್ಷ ಬೇಡ, ನಾವ್ 4% ಕೊಡ್ರಿ ಅಂತ. 4% ಅಂದ್ರೆ ಒಂದು ನಿಮ್ಗೆ ಲಾಸ್ ಅಲ್ಲ ಅಂತ ಕೇಳ್ತಾನಾಗ. ಅಂದ್ರೆ ಅಲ್ಲಿ ಏನ್ ಬರುತ್ತೆ, ಅಲ್ಲಿ ನಾವು 4 ಅಂಶವನ್ನು ಹೂಡಿಕೆ ಮಾಡ್ದಂಗ್ ಬರುತ್ತೆ. ಯಾರೊಬ್ರು ಕೆಳಗಡೆ ಕೆಲಸ ಮಾಡ್ದಂಗ್ ಬರಲ್ಲ ಅಂತಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದದ್ದು ಏನಂತಂದ್ರೆ, ಇಲ್ಲಿ ಗ್ರಾಹಕನಾದಂತ ಸಂದರ್ಭದಲ್ಲಿ ನಮಗೆ ಒಂದು ಪೂರ್ ಮೈಂಡ್ ಇರುತ್ತೆ. ಅವನ್ನ ಒಂದು ರಿಚ್ ಮೈಂಡ್ ಆಗ್ಬೇಕಂತಂದ್ರೆ ಅದನ್ನ ಬಂಡವಾಳ ಹೂಡಿ ನಾವೇ ಬಂಡವಾಳನ ಹಾಕಿ ಅದ್ರ ಮೂಲಕ ನಾವು ಒಂದು ರಿಚ್ ಮೈಂಡ್ ಅನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಹರಿಪ್ರಸಾದ್ ಸರ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಕೊಳ್ಳುವವನಿಗೆ ಮಾರುವುದು ಗುಣ ಇರ್ತದ ಅಂತ ಹೇಳಿದ್ರು. ಮತ್ತ ಈಗ ತುಂಬಾ ಚೆನ್ನಾಗಿ ಹೇಳಿದ್ರು. ಆದ್ರೆ ನಾನು ಈಗ ಮತ್ತೆ ಇನ್ನೊಬ್ಬ ಸ್ನೇಹಿತರಾದ ಕಟ್ಟೆ ಹರಿಸ್ವಾಮಿ ಅವರ ಇದು ಕೇಳ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ಕಾರ ಎಲ್ಲರಿಗೂ. ಗ್ರಾಹಕರಿಂದ ಹೂಡಿಕೆದಾರರಾಗುವವರಿಗೆ ನಿಜ. ಯಾಕಂದ್ರೆ ನೋಡಿ, ಈ ಗ್ರಾಹಕರಂತ ನಾವು ನೋಡಿದಾಗ ಮೊದಲು ಬ್ಯಾಂಕ್ನಲ್ಲಿ ಸಾಕಷ್ಟು ವ್ಯವಹಾರಗಳನ್ನ ಈ ಗ್ರಾಹಕರು ಮಾಡ್ತಾ ಬರ್ತಾರೆ. ವಿಶೇಷವಾಗಿ ಈ ಗ್ರಾಹಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಉಳಿತಾಯ ಕಟ್ಟೋದಾಗಿರ್ಬೋದು, ಸೇವಿಂಗ್ಸ್ ನಿಮ್ ಮೈಕ್ ಸ್ಟ್ರಕ್ ಆಗ್ತಾ ಇದೆ ಸರ್. ಎಸ್, ನೆಕ್ಸ್ಟ್ ಪರ್ಸನ್ ಕರೀರಿ. ಸಂತೋಷ್ ಸರ್. ನಮಸ್ತೆ ಸಂತೋಷ್ ಸರ್. ನಮಸ್ಕಾರ ಎಲ್ರಿಗೂ. ಕೇಳಿಸ್ತಾ ಇದೆಯಾ? Okay, sir. ಮುಂದುವರಿಸಿ, ಮಾತಾಡಿ. ಗ್ರಾಹಕರಿಂದ ಹೂಡಿಕೆದಾರರೆಡೆಗೆ ಯಾವುದೇ ಒಂದು ಗ್ರಾಹಕನು ಒಂದು ತರಕಾರಿ ತಗೊಳಕ್ ಹೋದ್ರು, ಬಟ್ಟೆ ತಗೊಳಕ್ ಹೋದ್ರು, ಅಲ್ಯೂಮಿನಿಯಂ ಪಾತ್ರೆ ತಗೊಳಕ್ ಹೋದ್ರು ಕೂಡ ಅಲ್ಲಿನ ಒಂದು ಪರಿಸ್ಥಿತಿಯ, ಅಲ್ಲಿನ ಅವರಿಗೆ ಬರುವಂತ ಒಂದು ಲಾಭಾಂಶಗಳನ್ನ ಲೆಕ್ಕಾಚಾರ ಮಾಡಿ ಯೋಚನೆ ಮಾಡಿ ಅವನಿಗೆ ಯಾವ ಒಂದು ವ್ಯವಹಾರದಲ್ಲಿ ಉತ್ಪತ್ತಿ ಬರುತ್ತೆ, ಇನ್ಕಮ್ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ, ಅಥವಾ ಯಾವ ವ್ಯವಹಾರದಲ್ಲಿ ಒಂದು ಲಾಭಾಂಶ ತೆಗಿಬಹುದು, ಬಂಡವಾಳ ಹಾಕಬಹುದು ಅಂತೇಳಿ ಅನುಭವ ನೋಡಿಕೊಂಡು, ಅಲ್ಲಿನ ಪರಿಸ್ಥಿತಿಗಳನ್ನು ನೋಡಿಕೊಂಡು, ಎಲ್ಲಾ ತರದ ಸಿದ್ಧತೆಗಳನ್ನ ಮಾಡಿಕೊಂಡು ಅವನು ಆ ಜಾಗದಲ್ಲಿ ಬಂಡವಾಳವನ್ನು ಹಾಕಿ ಹೂಡಿಕೆಯನ್ನು ಮಾಡಿ ಅದರಿಂದ ಉತ್ಪತ್ತಿಯನ್ನು ತಗೊಳ್ಳುತ್ತಾನೆ. ಈಗ ಒಂದು ಬಡ್ಡಿ ವ್ಯವಹಾರ ಇರ್ಬೋದು, ಅವನ ಹತ್ರ 10,000 ರೂಪಾಯಿ ಇದ್ರು ಒಂದು 2% 3% ಬಡ್ಡಿಯಲ್ಲಿ ಕೊಟ್ಟು ಒಂದು 6 ತಿಂಗಳಲ್ಲಿ 15,000 ರೂಪಾಯಿಯಷ್ಟು ಲಾಭಾಂಶ ತಗೊಳ್ಳುವಂತ ಒಂದು ಸೂಕ್ತವಾದ ಜಾಗ ನೋಡಿಕೊಂಡು ಬಂಡವಾಳ ಹಾಕಿ ಹೂಡಿಕೆಯನ್ನ ಮಾಡಿ ಅದರಿಂದ ಉತ್ಪತ್ತಿ ಮಾಡ್ಕೊಳ್ಳುವಂಥದ್ದು. ಮತ್ತು ಇನ್ನೊಬ್ಬ ಒಂದು ಗ್ಯಾರೇಜ್ ವ್ಯಕ್ತಿ ಇರಬಹುದು, ಅದರಲ್ಲಿ ಒಂದು 5 ವರ್ಷ ಗ್ಯಾರೇಜ್ ಕೆಲಸ, ಮೆಕ್ಯಾನಿಕ್ ಕೆಲಸ ತರ ಮಾಡಿ 5 ವರ್ಷ ಆ ಅನುಭವನ ತಗೊಂಡು ಮತ್ತೆ 5 ವರ್ಷ ನಂತರ ಸ್ವಂತ ಒಂದು ಗ್ಯಾರೇಜ್ ಇಡುವಂತ ಒಂದು ಪರಿಸ್ಥಿತಿಗೂ ಅವನು ಒಂದು ಹೂಡಿಕೆ ಮಾಡಿಕೊಂಡು ಪ್ರಯತ್ನ ಮಾಡಿ ಯಶಸ್ವಿ ಆಗಿರುವಂತದ್ದು ಇದೆ. ನಮ್ಮ ಕಣ್ಮುಂದೆನೇ ಅದು ತುಂಬಾ ಸಲ ನೋಡಿದೀನಿ. ಒಂದು ಬಟ್ಟೆ ಅಂಗಡಿಯಲ್ಲಿ ಒಂದು ಚಿಕ್ಕ ಹುಡುಗ 5 ವರ್ಷ 10 ವರ್ಷ ತನಕ ಕೆಲಸ ಮಾಡಿ ಅಲ್ಲಿನ ಅನುಭವ ತಗೊಂಡು ಅಲ್ಲಿನ ಲಾಭಾಂಶವನ್ನ ತಿಳ್ಕೊಂಡು ಅಲ್ಲಿಂದ ಎಲ್ಲ ಯೋಚನೆಗಳನ್ನ ಮಾಡಿಕೊಂಡು ಅವನು ಸ್ವಂತ ಬಟ್ಟೆ ಅಂಗಡಿ ಓಪನ್ ಮಾಡಿ ಅವನು ಹೂಡಿಕೆಯಲ್ಲಿ ಪ್ರಾರಂಭ ಮಾಡಿ ಅದರಲ್ಲಿ ಯಶಸ್ವಿ ಆಗಿರೋದು ಇದೆ. ನಮ್ಮ ಆಫೀಸ್ ಪಕ್ಕದಲ್ಲೇ ಒಂದು ಅಲ್ಯೂಮಿನಿಯಂ ಅಂಗಡಿನೂ ಇತ್ತು. ಅಲ್ಲೂ ಕೂಡ ಒಂದು ವ್ಯಕ್ತಿ ಒಂದು 10 ವರ್ಷ ತನಕ ಆ ಅಂಗಡಿಯಲ್ಲಿ ಕೆಲಸ ಮಾಡಿ ಅಲ್ಲಿನ ಅನುಭವ, ಅಲ್ಲಿಂದ ಉತ್ಪತ್ತಿ, ಅಲ್ಲಿಂದ ಲಾಭಾಂಶ, ಅದು ಹೇಗೆ ಯಾವ ತರ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನ ತಗೊಳ್ಕೊಂಡು ಅವನ ಸ್ವಂತ ಅಂಗಡಿಯನ್ನ ಪ್ರಾರಂಭ ಮಾಡಿ ಈಗ ಯಶಸ್ವಿಯಾಗಿ ಹೂಡಿಕೆ ಮಾಡಿ ಬಂಡವಾಳ ಹಾಕಿ ಅದರಿಂದ ಉತ್ಪತ್ತಿ ಮಾಡಿಕೊಂಡು ಒಂದು ಜೀವನ ನಡೆಸ್ಕೊಂಡು ಹೋಗ್ತಿದ್ದಾನೆ. ಸಿದ್ಧತೆ, ಯೋಚನೆ ಅನ್ನುವಂಥದ್ದು ಮುಖ್ಯ. ಯಾವ ಸೂಕ್ತವಾಗತ್ತೆ ಅವನಿಗೆ ಅನ್ನುವಂಥದ್ದು ಅದು ಮುಂದೆ ಯೋಚನೆ ಮಾಡಿ ಅದನ್ನ ಒಂದು ಹೆಜ್ಜೆ ಇಟ್ಟರೆ ಯಶಸ್ವಿ ಆಗ್ತಾನೆ.
ಧನ್ಯವಾದಗಳು ಸರ್. ಸಂತೋಷ್ ಸರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ದಾರರಾಗಿ ಇದ್ಕೊಂಡು ನಾವು ನಮ್ಮ ಬಂಡವಾಳವನ್ನು ಹೆಂಗ್ ಉತ್ತಮ ರೀತಿಯಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರು. ಈಗ ಸಿದ್ದನಗೌಡ ಸರ್ ಏನ್ ಹೇಳ್ತಾರ ಕೇಳೋಣ. ನಮ್ಮ ಆತ್ಮೀಯ ಸ್ನೇಹಿತರು. ನಮಸ್ತೆ ಸರ್. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಗ್ರಾಹಕರಿಂದ ಹೂಡಿಕೆದಾರರವರೆಗೆ ಇದು ತುಂಬಾ ಒಳ್ಳೆ ಸಬ್ಜೆಕ್ಟ್ ಇದೆ. ಇವತ್ತು ನಾವು ಬರೇ ಗ್ರಾಹಕರಷ್ಟೇ ಅಲ್ಲ, ಆರ್ಥಿಕ ಸಬಲೀಕರಣ ಆಗ್ಬೇಕಂದ್ರೆ ಅಥವಾ ನಾವು ಶ್ರೀಮಂತರಾಗಿ ಹೊರಹೊಮ್ಮಬೇಕಂದ್ರೆ ಬಂಡವಾಳ ಯಾವ ರೀತಿ ಹೂಡಿಕೆ ಮಾಡ್ಬೇಕು ಅನ್ನೋದು ನಾವು ತಿಳ್ಕೊಬೇಕಂತ ಒಳ್ಳೆ ಸಬ್ಜೆಕ್ಟ್ ಇದೆ. ಯಾವುದೇ ಸಾಮಾನ್ಯ ನಮ್ದು ಮಧ್ಯಮ ವರ್ಗದ ಜನರ ಮೈಂಡ್ ಸೆಟ್ ಏನಿದೆ, ಬರೇ ನಾವು ಗ್ರಾಹಕರಾಗಿ ವಿಚಾರ ಮಾಡ್ತೇವೆ. ಹೂಡಿಕೆದಾರರಾಗಿ ಅಲ್ಲಿಂದನೇ ನಾವು ಬರುವ ಇನ್ಕಮ್ ನಲ್ಲಿ ಮತ್ತೆ ಯಾವ ರೀತಿ ಇನ್ಕಮ್ ಹೂಡಿಕೆಯಿಂದ ಬರುವಂತ ಲಾಭದಲ್ಲಿ ನಾವು ಖರ್ಚುಗಳನ್ನು ಮಾಡಬೇಕು ಅನ್ನೋದು ತಿಳ್ಕೊಬೇಕು. ಇವತ್ತು ಯಾರು ಶ್ರೀಮಂತರ ಜನ ಇದ್ದಾರೆ, ಅವ್ರು ದುಡ್ಡಿ ಅದರಿಂದನೇ ಗಳಿಸ್ತಾ ಇರ್ತಾರೆ ಹೊರತು ತಮ್ಮಲ್ಲಿರುವ ಅಮೌಂಟ್ ನಿಂದ ಅಲ್ಲ. ಯಾವ ಗಳಿಕೆ ಬರುತ್ತದೆ ಅದರಿಂದ ಮಾಡ್ತಾ ಇದ್ದಾರೆ. ನಾವು ಅದೇ ರೀತಿ ಸಾಮಾನ್ಯ ಜನರು ನಾವು ಬರೇ ಖರೀದಿ ಮಾಡೋದಷ್ಟೇ ಅಲ್ಲ, ಹೂಡಿಕೆಗಳನ್ನು ಮಾಡ್ಕೊಂತ ಇರ್ಬೇಕಂತ ಸರ್ ವಿಚಾರ ಇದೆ. ಇವತ್ತು ಯಾವುದೇ ನಾವು ಸಣ್ಣ ಸಣ್ಣ ವಸ್ತುಗಳನ್ನು ಖರೀದಿ ಮಾಡ್ತೇವೆ. ಸಾಮಾನ್ಯ ಒಂದು ಹೇಳ್ಬೇಕಂದ್ರೆ ಒಂದು ಮೊಬೈಲ್ ಕಂಪನಿ ಆಗಿರ್ಬೋದು, ಶೇರ್ಸ್ ಇದೆ, ಇವತ್ತು ಮ್ಯೂಚುವಲ್ ಫಂಡ್ ಇದೆ. ಅಂತದ್ರಲ್ಲಿ ನಮ್ಮ ಚಿಕ್ಕ ಪುಟ್ಟ ಅಮೌಂಟ್ ಒಂದು 500 ರೂಪಾಯಿ ಆದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಮ್ಮ ಹೂಡಿಕೆ. ದೊಡ್ಡ ಲಕ್ಷಾನುಗಟ್ಲೆ ಬೇಕಾಗಿಲ್ಲ, ಹೂಡಿಕೆ ಮಾಡ್ಬೋದು. SIP ಮುಖಾಂತರ ಹೂಡಿಕೆ ಮಾಡ್ಬೋದು. ಇವತ್ತು ಮಾಡೋ SIP ಮುಂದೆ ಒಂದು ಲಕ್ಷಾನುಗಟ್ಲೆ ಆಗಿ ನಮಗೆ ಮರಳಿ ಬರುತ್ತೆ ಆ ಅಮೌಂಟ್. ಅದಕ್ಕೆ ನಾವು ಮಧ್ಯಮ ವರ್ಗದವರು ಶ್ರೀಮಂತರಾಗಬೇಕಂದ್ರೆ ಹೂಡಿಕೆಗಳು ಬಹಳ ಇಂಪಾರ್ಟೆಂಟ್ ಅನ್ನೋದು ಸರ್ ವಿಚಾರ ಆಗಿದೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರ ಗ್ರಾಹಕರಿಂದ ಹೂಡಿಕೆದಾರರಾಗುವವರೆಗೆ ಅಂತ ಎಲ್ಲಾರು ವಿಷಯಗಳು ಚೆನ್ನಾಗಿ ಮಂಡಿಸಿದ್ರಿ. ಮತ್ತ ಈಗ ನಾವು ಯಾವುದೇ ಗ್ರಾಹಕರು ಅಂದ್ರೆ ಆರ್ಥಿಕತೆ ಅಂದ್ರೆ ನಾವು ಈಗ ಶಿಕ್ಷಣದಲ್ಲಿ ಇಲ್ಲ ಇವತ್ತಿನ ದಿವ್ಸ. ಅಂದ್ರೆ ನಾವು ಇವತ್ತಿನ ದಿವ್ಸ ಏನದ ನಾವು ಮಾಧ್ಯಮಗಳ ಮುಖಾಂತರ ಅಥವಾ ಮಾರ್ಗದರ್ಶಕರ ಮುಖಾಂತರ ಹೆಚ್ಚಿನ ಅಭ್ಯಾಸ ಕಲಿಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಾವು ಯಾವುದೇ ವಿಷಯವನ್ನು ಬಡವನಾಗಿ ಹುಟ್ಟುದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯುವುದು ತಪ್ಪು, ಅಪರಾಧ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾ ಚೆನ್ನಾಗಿ ನೇತ್ರಾವತಿ ಪ್ರೆಸೆಂಟ್ ಮಾಡಿದ್ದಾರೆ, ಮತ್ತೆ ಎಲ್ಲ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನು ಕೂಡ ಅದಕ್ಕೆ ಪೂರಕವಾಗಿ ಮಾತಾಡಿದ್ದೀರಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ವೀಕ್ಷಕರೇ, ನೋಡಿದ್ರಲ್ಲ, ನೀವು ಕೂಡ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ತಿಳಿಸಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ನಮಸ್ಕಾರ.